ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ತುಂಬಾ ದಿನ ಆದ್ಮೇಲೆ ಗ್ಯಾಪ್ ತಗೊಂಡು ಮತ್ತೆ ಬರ್ತಾ ಇದ್ದೀನಿ. ಮನೆ ಸ್ವಲ್ಪ ರಿಪೇರ್ ಇತ್ತು, ಅದಕ್ಕೋಸ್ಕರ ಲೇಟ್ ಆಗಿ ಬರ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಮೊದಲನೇದಾಗಿ ರಾಮ್ ಚರಣ್ ಅವರು ಆಕ್ಟ್ ಮಾಡ್ತಾರಂತ 16ನೇ ಸಿನಿಮಾ. ಈ ಸಿನಿಮಾದಲ್ಲಿ ಶಿವಣ್ಣ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಶಿವಣ್ಣ ಅವರ ಲುಕ್ ಟೆಸ್ಟ್ ಕೂಡ ಆಗೋಗ್ಬಿಟ್ಟಿದೆ. ಸಿನಿಮಾದ ಟೈಟಲ್ ಕೂಡ ಅನೌನ್ಸ್ಮೆಂಟ್ ಮಾಡಿ ಎರಡೆರಡು ಹೊಸ ಪೋಸ್ಟರ್ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಬಿಡಿ, ನಮ್ ಕನ್ನಡದಲ್ಲಿ ಬಿಡಿ ಅಂದ್ರೆ ತೆಲುಗುನಲ್ಲಿ ಪಿಡಿ ಅಂತಾರೆ, ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮಾರ್ಕೋ ಅಂತ ಒಂದು ಬ್ರೂಟಲ್ ಆಗಿರುವಂತ ಹೊಸ ಸಿನಿಮಾ ಬಂತು. ಫುಲ್ ಧೂಮ್ ಧಮಾಕ ಸೃಷ್ಟಿ ಮಾಡ್ಬಿಡ್ತು ಎಲ್ಲಾ ಕಡೆ. ಈ ರೀತಿ ಒಂದು ಬ್ರೂಟಲ್ ಆಗಿರುವಂತ ಸಿನಿಮಾನ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ಸೊ ಅದಕ್ಕೋಸ್ಕರ ಈ ಸಿನಿಮಾದ ಅಫಿಷಿಯಲ್ ಆಗಿ ಶಟ್ ಡೌನ್ ಮಾಡಿದ್ದಾರೆ. ಇಟ್ ಮೀನ್ಸ್ ಫಿಲಂ ಬೋರ್ಡ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಈ ಸಿನಿಮಾನ ಅಫಿಷಿಯಲ್ ಆಗಿ ಟೆಲಿವಿಷನ್ ರೈಟ್ಸ್ ಕೊಡಂಗಿಲ್ಲ, ಟೆಲಿವಿಷನ್ ಅಲ್ಲಿ ಪ್ಲೇ ಮಾಡಂಗೇ ಇಲ್ಲ ಅಂತ ಈ ಸಿನಿಮಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಹಾಗೇನೆ ಅಟ್ಲಿ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಡಿಸ್ಕಷನ್ ಆಗೋಗ್ಬಿಟ್ಟು ಇನ್ನೇನ್ ಶೂಟಿಂಗ್ ಸ್ಟಾರ್ಟ್ ಆಗುವಂತ ಹಂತದಲ್ಲಿ ಬಂದ್ ನಿಂತಿದೆ. ಅನೌನ್ಸ್ಮೆಂಟ್ ಮಾಡೋದೊಂದು ಬಾಕಿ. ಈ ಸಿನಿಮಾದಲ್ಲಿ 5 ಜನ ಹುಡುಗಿರ ಜೊತೆ ಅಲ್ಲು ಅರ್ಜುನ್ ರೊಮ್ಯಾನ್ಸ್ ಮಾಡ್ತಾರೆ ಅನ್ನೋ ಒಂದು ಗಾಸಿಪ್ ಕೂಡ ಇದೆ. ನೋಡೋಣ ಅನೌನ್ಸ್ಮೆಂಟ್ ಆದ್ಮೇಲೆ ಏನೇನಂತ ತೋರಿಸ್ತಾರೋ, ಏನೇನೆಲ್ಲ ರಿವೀಲ್ ಮಾಡ್ತಾರೋ ಅಂತ. ಜೂನಿಯರ್ NTR ಅವರ ದೇವರ ಸಿನಿಮಾ ತುಂಬಾನೇ ದೊಡ್ಡದಾಗಿ ಡಿಸಾಸ್ಟರ್ ಅಂತ ಪ್ರೂವ್ ಆದ್ಮೇಲೆ ಚಾಪ್ಟರ್ 2 ನ ಯಾವ ಆಂಗಲ್ ಅಲ್ಲಿ ಶೂಟ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಜಾನ್ವಿ ಕಪೂರ್ ಅವರ ಬರ್ತ್ಡೇನೂ ಕೂಡ ಆಯ್ತು. ಇವರ ಬರ್ತ್ಡೇ ಸ್ಪೆಷಲ್ ಆಗಿ ದೇವರ ಚಾಪ್ಟರ್ 2 ಕಡೆಯಿಂದ ಅಫಿಷಿಯಲ್ ಆಗಿ 2 ಪೋಸ್ಟರ್ ನ ಬಿಟ್ಟಿದ್ದಾರೆ. ಏನ್ ನಡೀತಾ ಇದೆ ಅನ್ನೋದು ಕನ್ಫ್ಯೂಷನ್ಸ್. ಓಕೆ, ಆಲ್ ದ ಬೆಸ್ಟ್. ಸೆಕೆಂಡ್ ಚಾಪ್ಟರ್ ಆದ್ರೂ ನೀಟಾಗಿ ಒಂದೊಳ್ಳೆ ಸ್ಟೋರಿ ಮುಖಾಂತರ ಬರ್ಲಿ. ರಿಷಬ್ ಶೆಟ್ಟಿ ಅವರ ಕಾಂತಾರ 2 ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಫುಲ್ ಆಗಿ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಏನೂ ಕೂಡ ಬ್ಯಾಲೆನ್ಸ್ ಇಲ್ಲ. ರೀಸೆಂಟ್ ಆಗಿ ಕಟೋಲಿ ಕ್ಷೇತ್ರಕ್ಕೆ ಬಂದಿದ್ರು, ಅಂದ್ರೆ ಸೊ ಒಂದ್ 2-3 ವಾರನೇ ಆಗೋಗಿದೆ. ಬಟ್ ನಾನ್ ಲೇಟ್ ಆಗಿ ಬಂದಿರೋದ್ರಿಂದ ರೀಸೆಂಟ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಬಂದಾಗ ಮೀಡಿಯಾದವರೆಲ್ಲ ಅಟ್ಯಾಕ್ ಮಾಡ್ಬಿಟ್ಟಿದ್ರು. ರಿಷಬ್ ಅವರು ಬಂದಿದ್ದಾರೆ, ಏನಾದ್ರು ಕ್ವಶನ್ ಕೇಳೋಣ ಅನ್ಕೊಂಡು. ಸೊ ಇಲ್ಲಿ ಇವರು ರಿವೀಲ್ ಮಾಡಿದ್ರೆ ಕಾಂತಾರ 2 ಅಫಿಷಿಯಲ್ ಆಗಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇವಾಗ ಸಿನಿಮಾ ಬಂದು ನಿಂತಿದೆ. ಎಡಿಟಿಂಗ್ ಡಬ್ಬಿಂಗ್ ಎಲ್ಲ ನಡೀತಾ ಇದೆ ಅಂತ ಅಫಿಷಿಯಲ್ ಆಗಿ ರಿಷಬ್ ಶೆಟ್ಟಿ ಅವರು ಹೇಳ್ಬಿಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್. ಇನ್ನ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಪ್ಯಾರಡೈಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ ಆಯ್ತು. ಸಣ್ಣದಾಗಿ ಗ್ಲಿಮ್ಸ್ ಕೂಡ ಬಿಟ್ಬಿಟ್ಟು ಜನಗಳನ್ನೆಲ್ಲ ಸೈಕ್ ಮಾಡ್ಬಿಟ್ಟಿದ್ದಾರೆ. ಇನ್ನ ಈ ಸಿನಿಮಾ 2 ಪಾರ್ಟ್ ಆಗಿ ಬರುತ್ತೆ ಅನ್ನೋ ಒಂದು ಗಾಸಿಪ್ ಗಳಿದಾವೆ, ಕನ್ಫರ್ಮೇಶನ್ ಇಲ್ಲ. ಆಸ್ ಅ ರೂಮರ್ ಆಗಿ ಇಟ್ಕೊಳ್ಳಿ, ಮುಂದೆ ಅಪ್ಡೇಟ್ ಮಾಡ್ತೀನಿ. ನಯನತಾರ ಅವರ ಮೂಗುತಿ ಅಮ್ಮನ್ ಚಾಪ್ಟರ್ 2 ಬರ್ತಾ ಇದೆ. ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು, ನಮ್ಮ ಕನ್ನಡದ ದುನಿಯಾ ವಿಜಯ್ ಅವರು ಆಕ್ಟ್ ಮಾಡ್ತಾ ಇದಾರೆ. ಯಾವ ಪಾತ್ರದಲ್ಲಿ ಅನ್ನೋದು ಇನ್ನು ಕೂಡ ಸಸ್ಪೆನ್ಸ್. ಐ ಥಿಂಕ್ ವಿಲನ್ ರೋಲ್ ಅಲ್ಲಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಮುಂದೆ ನೋಡೋಣ, ದೊಡ್ಡ ಅಪ್ಡೇಟ್ ಅನ್ನೋದು ಬಂದೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರು ಕಾಯ್ತಾ ಇರಿ. ಇನ್ನ ಪ್ರಭಾಸ್ ಅವರ ಕಲ್ಕಿ ಚಾಪ್ಟರ್ 2 ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಸೀಕ್ರೆಟ್ ಆಗಿ ಒಳ್ಳೊಳಗೆ ನಡೀತಾ ಇದೆ. ಬಟ್ ಪ್ರಭಾಸ್ ಇಲ್ದೇನೆ ಹೀರೋನ ಬಿಟ್ಟು ಬೇರೆ ಬೇರೆ ಸೀನ್ಸ್ ಗಳಿರ್ತಾವಲ್ಲ, ಅವಿಷ್ಟನ್ನು ಸೀಕ್ರೆಟ್ ಆಗಿ ಶೂಟ್ ಮಾಡ್ತಾ ಇದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ ಈ ಸಿನಿಮಾನ 2027ರ ಎಂಡ್ ಒಳಗಡೆ ರಿಲೀಸ್ ಮಾಡಬೇಕು ಅಂತಾನು ಕೂಡ ಸ್ಕೆಚ್ ಹಾಕೊಂಡಿದ್ದಾರೆ ಅಂತೆ. ಒಳ್ಳೇದಾಗ್ಲಿ, ಬೇಗ ಮಾಡಿ. ಆಡಿಯನ್ಸ್ ಗಳು ತಡ್ಕೊಂಡಿರೋದಕ್ಕಾಗಲ್ಲ. ಇನ್ನು ತಮಿಳ್ ಆಕ್ಟರ್ ರಜನಿಕಾಂತ್ ಸೂಪರ್ ಸ್ಟಾರ್ ಇವರ ಜೈಲರ್ 2 ಅನೌನ್ಸ್ಮೆಂಟ್ ಆಗಿರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದ ಶೂಟಿಂಗ್ ಮಾರ್ಚ್ 10ನೇ ತಾರೀಕಿಂದ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಕೂಲಿ ಸಿನಿಮಾ ಏನಾಗಿರ್ಬೋದು ಅಂತ ಕೇಳ್ತಿದ್ದೀರಾ? ಈ ಸಿನಿಮಾ ಅಫಿಷಿಯಲ್ ಆಗಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿದೆ, ಏನು ಬ್ಯಾಲೆನ್ಸ್ ಇಲ್ಲ. ಮಾರ್ಚ್ 10ನೇ ತಾರೀಕಿಂದ ರಜನಿಕಾಂತ್ ಅವರು ಜೈಲರ್ 2 ಒಳಗಡೆ ಫುಲ್ ಬಿಸಿ ಆಗಿಬಿಟ್ಟಿದ್ದಾರೆ. ಇನ್ನ ರಿತಿಕ್ ರೋಷನ್ ಅವರ ವಾರ್ 2 ಕಡೆ ಬರದಾದ್ರೆ ಈ ಸಿನಿಮಾ ಅಫಿಷಿಯಲ್ ಆಗಿ ಈಗ ಸ್ಟಾಪ್ ಆಗಿದೆ. ಬಿಕಾಸ್ ಮೇಜರ್ ಆಗಿರುವಂತ ಒಂದು ಸ್ಟಂಟ್ ಶೂಟ್ ಮಾಡುವಂತ ಟೈಮ್ ಅಲ್ಲಿ ರಿತಿಕ್ ರೋಷನ್ ಅವರ ಆಂಕಲ್ ಉಳುಕ್ ಬಿಟ್ಟಿದೆ. ಅದಕ್ಕೋಸ್ಕರ ಡಾಕ್ಟರ್ 3 ವಾರ ರೆಸ್ಟ್ ತಗೋಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಸಿನಿಮಾದ ಶೂಟಿಂಗ್ ಸ್ಟಾಪ್ ಆಗಿದೆ. ಈ ಸಿನಿಮಾನ ಆಗಸ್ಟ್ 14ನೇ ತಾರೀಕು ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಗೀನ್ ಎಲ್ಲ ಮಾಡ್ಕೊಂಡಿದ್ರು. ಈ ತರ ಡಿಲೇ ಆಗ್ತಾ ಇರೋದನ್ನ ನೋಡಿದ್ರೆ ಮೋಸ್ಟ್ಲಿ ಇನ್ನೂ ಪೋಸ್ಟ್ ಪೋನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅಫಿಷಿಯಲ್ ಆಗಿ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹೊಸ ಡೇಟ್. ವಿಷಯ ಅದಲ್ಲ, ಈ ಸಿನಿಮಾದಲ್ಲಿ ಹಾಲಿವುಡ್ ಸೂಪರ್ ಹೀರೋಯಿನ್ ಆಕ್ಟ್ ಮಾಡ್ತಾ ಇದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಈಗಾಗಲೇ ಮಾರ್ವಲ್ ಸ್ಟುಡಿಯೋ ಒಳಗಡೆ ಎಲ್ಲ ಬ್ಲಾಕ್ ವಿಡೋ ಅಂತಾನೆ ಫೇಮಸ್ ಆಗಿರುವಂತ ಹೀರೋಯಿನ್, ಅದು ಕೂಡ ಸೂಪರ್ ಹೀರೋಯಿನ್ ಸ್ಕಾರ್ಲೆಟ್ ಜಾನ್ಸನ್ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಗಾಸಿಪ್ ಗಳು ತುಂಬಾನೇ ದೊಡ್ಡದಾಗಿ ಸ್ಪ್ರೆಡ್ ಆಗ್ತಾ ಇದೆ. ನಮ್ ಕನ್ನಡ ಎಲ್ಗೋ ಓಟಾಯ್ತು ಅಲ್ವಾ? ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮತ್ತೊಂದು ಸಿನಿಮಾ ಎದುರು ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಅನೌನ್ಸ್ಮೆಂಟ್ ಆಗಿರೋದನ್ನ ಬಿಟ್ಟು ಲವ್ ಇನ್ ಮಂಡ್ಯ ಸಿನಿಮಾ ಡೈರೆಕ್ಟ್ ಮಾಡಿರೋ ಅಂತ ಅರಸು ಅಂತಾರೆ. ಇವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಹೊಸ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಟೈಟಲ್ ಇನ್ನು ಫಿಕ್ಸ್ ಆಗಿಲ್ಲ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಹನುಮಾನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಹೀರೋಯಿನ್ ಅಮೃತ ಅಯ್ಯರ್ ಅವರು ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಮಾರ್ಚ್ 11ನೇ ತಾರೀಕಿಂದ ಅಫಿಷಿಯಲ್ ಆಗಿ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ದರ್ಶನ್ ಅವರ ಟಫ್ ಆಗಿರುವಂತ ಸೀನ್ಸ್ ಗಳನ್ನೆಲ್ಲ ಮುಂದೂಡಲಾಗಿದೆ, ಅಂದ್ರೆ ಪೋಸ್ಟ್ ಪೋನ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಮಾತಾಡುವಂತ ಸೀನ್ಸ್ ಗಳು, ವಾರ್ನಿಂಗ್ ಕೊಡುವಂತ ಸೀನ್
ಗಳು, ಏನೋ ಒಂದ್ ಡೈಲಾಗ್ ಹೇಳೋ ಅಂತ ಸೀನು, ಈ ತರದ ಸಣ್ಣ ಸಣ್ಣ ಸೀನ್ಸ್ ಗಳನ್ನೆಲ್ಲ ಮುಗಿಸ್ಕೋತಾ ಇದಾರೆ. ಮುಂದೂಡಿರೋಂತ ಸೀನ್ಸ್ ಗಳನ್ನೆಲ್ಲ ಮಾಡ್ಬೇಕು ಅಂದ್ರೆ ದರ್ಶನ್ ಅವರ ಬಾಡಿ ಇನ್ನು ಫಿಟ್ ಆಗ್ಬೇಕು. ಅಲ್ಲಿವರೆಗೂ ಅವರು ಡಯಟ್ ಅಲ್ಲಿ ಇದ್ಕೊಂಡು ವರ್ಕೌಟ್ ಮಾಡ್ಬೇಕು. ತುಂಬಾನೇ ಟೈಮ್ ಆಗುತ್ತೆ. ಅದಲ್ಲದೆ ಈ ಸಿನಿಮಾ ಕಡೆಯಿಂದ ಮೇಜರ್ ಆಗಿ ದೊಡ್ಡ ಅಪ್ಡೇಟ್ ಬಂದ್ಬಿಟ್ಟಿದೆ. ನವಗ್ರಹ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತ ಶರ್ಮಿಳಾ ಮಾಂಡ್ರೆ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಇವರು ಇಲ್ಲಿ ಒಬ್ಳು ಪಾಲಿಟಿಕ್ಸ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಆಸ್ ಅ ರೂಮರ್ ಆಗಿ ಇಟ್ಕೊಳ್ಳಿ, ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಇನ್ನು ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾ ಆದ್ಮೇಲೆ ಸುಕುಮಾರ್, ತೆಲುಗು ಇಂಡಸ್ಟ್ರಿಯ ಸುಕುಮಾರ್ ಅವರು ಶಾರುಖ್ ಖಾನ್ ಗೆ ಹೊಸ ಸಿನಿಮಾ ಡೈರೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರಂತೆ. ಇದಿನ್ನು ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ತುಂಬಾನೇ ಟೈಮ್ ಹಿಡಿತದೆ ಈ ರೀತಿ ಎಲ್ಲ ಗಾಸಿಪ್ ಗಳೆಲ್ಲ ಸ್ಪ್ರೆಡ್ ಆಗ್ಬಿಟ್ರೆ. ಈಗಾಗಲೇ ಕಿಂಗ್ ಬರ್ತಾ ಇದೆ. ಈ ಸಿನಿಮಾ ರಿಲೀಸ್ ಆಗದೆ ಒಂದ್ 2027 ಆಗ್ಬಹುದೇನೋ. ಇನ್ನು ಸುಕುಮಾರ್ ಅವ್ರು ಬಂದು ಮಾತುಕತೆ ಎಲ್ಲ ಮುಗಿಸಿ ಇನ್ನೊಂದ್ ಸಿನಿಮಾ ಮಾಡೋ ಅಷ್ಟರಲ್ಲಿ 2030 ಆಗೋಗಿರ್ತದೆ. ಆಸ್ ಅ ರೂಮರ್ ಆಗಿ ಇಟ್ಕೊಳ್ಳಿ, ಇದೆಲ್ಲ ಗಾಸಿಪ್, ಕಿವಿ ಮಾತುಗಳು. ಇನ್ನು ಅರ್ಜುನ್ ಜನ್ಯ ಅವರ ಫಸ್ಟ್ ಡೆಬ್ಯೂ ಸಿನಿಮಾ ಡೈರೆಕ್ಷನ್ ಅಲ್ಲಿ ಬರ್ತಾವ್ರಂತ 45 ಸಿನಿಮಾದ ಟೀಸರ್ ಅಫಿಷಿಯಲ್ ಆಗಿ ಯುಗಾದಿ ಹಬ್ಬದ ಪ್ರಯುಕ್ತ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗೂಸ್ ಬಾಂಬ್. ಅದೇ ರೀತಿ ಸಿನಿಮಾನು ಕೂಡ ಇದು ಬಿಟ್ರೆ ಕನ್ನಡ ಇಂಡಸ್ಟ್ರಿನ ಇನ್ನು ಮೇಲಕ್ಕೆ ಎತ್ತಿ ನಿಲ್ಲಿಸ್ದಂಗ ಆಗ್ಬಿಡ್ತದೆ. ಟೀಸರ್ ರಿವ್ಯೂ ಮಾಡ್ತೀನಿ, ಕಾಯ್ತಾ ಇರಿ. ಇನ್ನು ರಿತಿಕ್ ರೋಷನ್ ಫ್ಯಾನ್ಸ್ ಗಳಿಗೆ ದೊಡ್ಡ ಗುಡ್ ನ್ಯೂಸ್ ಇದೆ. ಕ್ರಿಶ್ 4 ಬರ್ತಾ ಇದೆ ಅಫಿಷಿಯಲ್ ಆಗಿ. ಈ ಸಿನಿಮಾನ ಅಫಿಷಿಯಲ್ ಆಗಿ ಕರಣ್ ಮನೋತ್ರ ಅವರು ಮಾಡ್ತಾ ಇದ್ದಾರೆ. ಇದರ ಸ್ಕ್ರೀನ್ ಪ್ಲೇ ಎಲ್ಲ ಅವರ ತಂದೆ ಆದಂತ ರಾಕೇಶ್ ರೋಷನ್ ಅವರು ನೋಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ 800 ಕೋಟಿ ಬಜೆಟ್ ಅಲ್ಲಿ ಆಗ್ತಾ ಇರುವಂತ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಇನ್ನು ಮುಂದೆ ಡಿಲೇ ಮಾಡಲ್ಲ, ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಬರೋದಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತೀನಿ ಮುಂದೆ ನೋಡೋದಿಲ್ಲ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್.